ಕಲಬುರಗಿಯ ಜಿಲ್ಲೆಯ ವಿಕೆ ಸಲಗರದಲ್ಲಿ ತಪೋನಿಧಿ ಸಾಂಬ ಶಿವಯೋಗೇಶ್ವರ 83ನೇ ಜಾತ್ರಾ ಮಹೋತ್ಸವ ಪ್ರಯುಕ್ತ ಇಂದು ನಗರದ ಡಿಜಿಟಲ್ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಶರಣಗೌಡ ಪಾಟೀಲ್ ಮತ್ತು ಶಿವಲಿಂಗಯ್ಯ ಶಾಸ್ತ್ರಿ ಅವರು ಮಾತನಾಡುತ್ತಾ, ಲಕ್ಷಾಂತರ ಭಕ್ತರ ಸಮೂಹದ ಮಧ್ಯೆ ಸಾಂಬ ಶಿವಯೋಗೇಶ್ವರ ರಥೋತ್ಸವ ವಿಕೆ ಸಲ್ಗರ ಗ್ರಾಮದಲ್ಲಿ ಜನವರಿ 14ರಂದು ರಥೋತ್ಸವ ಸಂಜೆ 6 ಗಂಟೆಗೆ ನಡೆಯಲಿದೆ. ಜನವರಿ 3ರಿಂದ 13ರವರೆಗೆ ತಪೋನಿಧಿ ಸಾಂಬ ಶಿವಯೋಗೇಶ್ವರ ಚರಿತಾಮೃತ ಪುರಾಣ ಕಾರ್ಯಕ್ರಮ, ಜನವರಿ 14 ಸಂಜೆ 6 ಗಂಟೆಗೆ ನಂದಿಕೋಲು ಬಾಜಾ ಭಜಂತ್ರಿ ಹಾಗೂ ಡೊಳ್ಳು ಕುಣಿತದೊಂದಿಗೆ ಲಕ್ಷಾಂತರ ಭಕ್ತಾದಿಗಳೊಂದಿಗೆ ಮಹಾರಥೋತ್ಸವ ಜರುಗುವುದು. ದಿನಾಂಕ 14ರಿಂದ 18ರವರೆಗೆ ದನಗಳ ಜಾತ್ರೆ, ದಿನಾಂಕ 16ರಂದು ಸಾಂಬ ಶಿವಯೋಗೀಶ್ವರರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಇದೇ ಸಂದರ್ಭದಲ್ಲಿ ಶಿವಲಿಂಗ ಶಾಸ್ತ್ರಿಗಳು, ಗರೂರು ಬಿ ಶರಣಗೌಡರು, ನಿಂಬಗಾರ, ಕಾಂಗ್ರೆಸ್ ಮುಖಂಡರು ಶರಣು ಶಿರುಗೊಂಡ, ಶಾಬುದ್ದೀನ್ ಖಾದ್ರಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಂಗೊಳ್ಳಿ, NKS TV4 ನ್ಯೂಸ್, ಕಲಬುರಗಿ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವಂಥ ರೇಣುಕರ ಉಕ್ತಿಯಂತೆ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕ ಸುಕ್ಷೇತ್ರ ಸಲಗರ ಗ್ರಾಮದಲ್ಲಿ ಸಲಗರದ ಸಂಸ್ಥಾನದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಲಿಂಗೈಕ್ಯ ಸಾಂಬ ಶಿವಯೋಗೀಶ್ವರರ 83ನೇ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಜನವರಿ 3ರಿಂದ 13ರವರೆಗೂ ಸಾಂಬ ಶಿವಯೋಗೀಶ್ವರರ ಪರಮ ಪಾವನ ಪುರಾಣ ಕಾರ್ಯಕ್ರಮ. ತಪೋನಿಧಿಗಳಾಗಿರ್ತಕ್ಕಂಥ ಸಾಂಬ ಶಿವಯೋಗೀಶ್ವರರು ತ್ರಿಕಾಲ ಪೂಜಿತರು, ಅನುಷ್ಠಾನ ಮೂರ್ತಿಗಳು, ಅನೇಕ ಲೀಲೆಗಳನ್ನು ಮಾಡಿದ ಲೀಲಾಮೂರ್ತಿಗಳು, ಸರ್ವಧರ್ಮದ ಸಮನ್ವಯ ಮೂರ್ತಿಗಳಾಗಿರ್ತಕ್ಕಂಥ ತಪೋನಿಧಿ ಸಾಂಬ ಶಿವಯೋಗೀಶ್ವರರು ಮಹಾರಾಷ್ಟ್ರ ಪ್ರಾಂತವಾಗಿರ್ತಕ್ಕಂಥ ನಿಟ್ಟೂರ ಗ್ರಾಮದೊಳಗ ಜನ್ಮವನ್ನು ತಾಳಿದವರು. ನಿಟ್ಟೂರ ಗ್ರಾಮದೊಳಗ ಜನ್ಮವನ್ನು ತಾಳಿ ಲೋಕ ಸಂಚಾರವನ್ನು ಕೈದಿರತಕ್ಕಂಥ ಸಾಂಬ ಶಿವಯೋಗೀಶ್ವರರು ಸಲಗರದ ಮಠದ ಒಡೆಯರಾಗಿ ಪೂಜೆಯನ್ನು ಮಾಡುತ್ತಾ ಭಕ್ತರಿಗೆ ಸಕಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾ ಸಲಗರ ಮಠದೊಳಗಿರುತ್ತಿರುವಂತಹ ಸಂದರ್ಭದೊಳಗ ಹುಟ್ಟೂರಾಗಿರ್ತಕ್ಕಂಥ ನಿಟ್ಟೂರಿನೊಳಗ ಪ್ಲೇಗ್ ಮಹಾರೋಗವನ್ನ ಬಂದಿರುವಂತ ಸಂದರ್ಭದೊಳಗ ಅಲ್ಲಿ ಅನೇಕ ಜನಗಳು ಸಾವಿಗೀಡಾಗುವಂತ ಸಂದರ್ಭದೊಳಗ ಆ ನಿಟ್ಟೂರಿನ ಗ್ರಾಮದ ಜನ ಬಂದು ಸಾಂಬ ಸಲಗರದ ಒಡೆಯ ಸಾಂಬ ಶಿವೋಗೇಶ್ವರ ಕೇಳ್ತಾರೆ, ಬುದ್ಧಿ ಎಲ್ಲ ಜನ ರೋಗದಿಂದ ತತ್ತರಿಸಿ ಹೋಗ್ಯಾರ, ತಾವು ಆಶೀರ್ವಾದವನ್ನು ಮಾಡಬೇಕು, ತಾವು ಲಿಂಗ ಪೂಜೆ ನಿಷ್ಠರಿದ್ದೀರಿ ಅಂತ ತಿಳ್ಕೊಂಡು ಭಕ್ತರು ಭಕ್ತಿಯನ್ನು ಕೇಳಿಕೊಂಡಾಗ ಸಲಗರಲಿಂತ ಮಹಾರಾಷ್ಟ್ರದೊಳಗಿರುವಂತ ನಿಟ್ಟೂರು ಗ್ರಾಮಕ್ಕೆ ಬಂದು ಆ ರೋಗಕ್ಕ ದಿನಾಲು ಜನ ಸಾಯ್ತಿರಬೇಕಾದ್ರ ಒಂದು ದಿವಸ ಏಕಕಾಲಕ್ಕ 19 ಜನ ಸತ್ತೋ ಸಕಲ ಜೀವಾತ್ಮರಿಗೆ ಲೆಸನ್ನು ಬಯಸಿ ಶ್ರೀ ತಪೋನಿಧಿ ಸಾಂಬ ಶಿವೇಶ್ವರ 83ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಕರೆದಂಥ ಈ ಪತ್ರಿಕಾ ಗೋಷ್ಠಿಯಲ್ಲಿ ಇದ್ದಂಥ ಎಲ್ಲ ನನ್ನ ಪತ್ರಿಕಾ ಬಾಂಧವರಿಗೆ ಎಲ್ಲರಿಗೆ ವಂದನೆಯನ್ನು ಸಲ್ಲಿಸುತ್ತಾ, ಪರಮ ಪೂಜ್ಯ ಶ್ರೀ ತಪೋನಿಧಿ ಸಾಂಬ ಶಿವಯೋಗಿ ಶಿವಾಚಾರ್ಯರು, ತ್ರಿಕಾಲಲಿಂಗ ಪೂಜಿತರು, ತ್ರಿವಿಧ ದಾಸೋಹಿ ಮೂರ್ತಿಗಳು, ಅನೇಕ ಭಾಷಾ ಪಂಡಿತರು, ಜಟ ಕುಂಕುಮ ದಾರಿಗಳು, ರುದ್ರಾಕ್ಷಿ ಮಾಲಾ ಕೃತರು, ಪೂಜೆ ಜಪ ತಪಸ್ಸಿನ ನಿಧಿಯಾಗಿದ್ದ ಇವರು ಲೋಕ ಕಲ್ಯಾಣಕ್ಕಾಗಿ ಭೂಮಿ ಮೇಲೆಗೆ ಬಂದ ಭಗವಂತರಿವರು. ಇವರು ಅನೇಕ ಸಾವಿರಾರು ಪವಾಡಗಳನ್ನು ಮಾಡಿ ಅನೇಕ ಒಂದು ದಿವ್ಯವಾದಂಥ ತಮ್ಮ ಒಂದು ಶಕ್ತಿಯ ಬಲದಿಂದ ಪ್ಲೇಗ ಬಂದಂಥ ಸಂದರ್ಭದಲ್ಲಿ ತೀರ್ಕೊಂಡಂಥ ಸಾಕಷ್ಟು ಜನರನ್ನ ಪುರಾಣದಲ್ಲಿ ಬರ್ತದ. ಒಂದು ಹಳ್ಳಿ ಒಂದು ಸೊಗಡಿನ ಭಾಷೆಯಲ್ಲಿ ಎಲ್ಲ ಭಕ್ತರು ಹೇಳುವ ರೀತಿಯಲ್ಲಿ 19 ಜನರನ್ನ ಏಕಕಾಲಕ್ಕೆ ಒಂದು ಜೀವಂತ ಮಾಡಿದಂಥ ಅವತಾರ ಪುರುಷರು. ಅವರ ಅದೇ ರೀತಿ ಇದು ಒಂದೇ ಪವಾಡಲ್ಲ, ಸಾಕಷ್ಟು ಪವಾಡಗಳನ್ನ ಮಾಡಿ ಭವತಾಪಗಳನ್ನ ನೀಗಿಸ್ತಕ್ಕಂಥ ಭಕ್ತರ ಒಂದು ಭವತಾಪಗಳನ್ನ ನೀಗಿರಿಸತಕ್ಕಂಥ ಸಾಕ್ಷಾತ್ ಶಿವನ ಅವತಾರಿ ಸಾಂಬ
ಶಿವಾಚಾರ್ಯರು